ಸಿಎಂ ಡಿಸಿಎಂ ಬದಲಾವಣೆ ವಿಚಾರದಲ್ಲಿ ಸ್ವಾಮೀಜಿಗಳ ಪಾತ್ರಕ್ಕಿಂತ ಕಾಂಗ್ರೆಸ್ ಶಾಸಕರು ಹಾಗೂ ನಾಯಕರ ಪಾತ್ರವೇ ಹೆಚ್ಚಾಗಿದೆ. ಸ್ವಾಮಿಗಳು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅವರು ಹೇಳಿದಂತೆ ನಡೆದುಕೊಳ್ಳುತ್ತಿರುವುದು ಕಾಂಗ್ರೆಸ್ ಶಾಸಕರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದರು. ಸಿಎಂ ಡಿಸಿಎಂ ಬದಲಾವಣೆ ವಿಚಾರದಲ್ಲಿ ಸ್ವಾಮಿಗಳ ಹೇಳಿಕೆ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಜೋಶಿ, ಈಗ ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಅಧಿಕಾರಿಗಳಲ್ಲಿಯೂ ಗೊಂದಲ ಸೃಷ್ಟಿಯಾಗಿದೆ. ಇವರ ಸರ್ಕಾರ 5 ವರ್ಷ ನಡೆಯುತ್ತದೆಯೋ ಇಲ್ಲವೋ, ಇವರು 5 ವರ್ಷ ಸಿಎಂ ಡಿಸಿಎಂ ಆಗಿರ್ತಾರೋ ಇಲ್ಲವೋ ಎಂಬುವಂತ ಅನುಮಾನ ಸೃಷ್ಟಿಯಾಗಿದೆ ಎಂದರು. ಇನ್ನು ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಂತೋಷ್ ಲಾಡ್ ಅವರು ಏನ್ ಮಾಡಿದ್ದಾರೆ ಎಂದು ಜನರು ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ನ ಬಹುತೇಕ ಶಾಸಕರು ನಮ್ಮ ಜೊತೆಗೆ ಮಾತನಾಡಿ ಕೇಂದ್ರದಿಂದ ಯಾವುದಾದ್ರೂ ಅನುದಾನ ಇದ್ರೆ ಕೊಡಿ ಎಂದು ಕೇಳುತ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ ಆಡಳಿತ ವೈಖರಿ ಗೊತ್ತಾಗುತ್ತಿದೆ ಎಂದು ಜೋಶಿ ವ್ಯಂಗ್ಯವಾಡಿದರು. ಇದರಲ್ಲಿ ಸ್ವಾಮಿಗಳ ಪಾತ್ರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯವರೇ ಇದನ್ನೇ ಎಬ್ಬಿಸ್ತಾ ಇದ್ದಾರೆ. ಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ, ಅದು ಬೇರೆ ವಿಷಯ. ಅದು ಸ್ವಾಮಿಗಳು ಹೇಳುವಂಗೆ ಯಾಕಾಯಿತು, ಇವರು ಎಬ್ಬಿಸಿದಾರಲ್ಲ. ಸೊ ಅದಕ್ಕೆ ಇದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಅಧಿಕಾರಿಗಳಲ್ಲಿಯೂ ಗೊಂದಲ ಆಗಿದೆ. ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿತಾರೋ ಇಲ್ಲೋ, ಇವರು ಉಪಮುಖ್ಯಮಂತ್ರಿ ಇರ್ತಾರೋ ಇಲ್ಲೋ, ಇವರ ಅಥಾರಿಟಿ ನಡೀತದೋ ಇಲ್ಲೋ, ಈ ರೀತಿಯಾದಂಥ ಪ್ರಶ್ನೆ ಇರೋದ್ರಿಂದ ಇಡೀ ರಾಜ್ಯ ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದಂಥ ಸ್ಥಿತಿಗಳಲ್ಲಿ ಎಲ್ಲ ಸಂಗತಿಗಳಿದ್ದಾವೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದಲ್ಲಿ ಪ್ರತಿಪಕ್ಷಗಳ ಕೈವಾಡಿದೆ, ಅವರೇ ಎದುರು ಮಾಡ್ತಾ ಇದ್ದಾರೆ. ಒಳ್ಳೆ ಕತಿ ಅಂತಲ್ಲಿ ಮಾತಾಡೋರು ನಿಮ್ಮ ಶಾಸಕರು. ನಿಮ್ಮ ಶಾಸಕರೆಲ್ಲ ನಮ್ಮ ಮಾತು ಕೇಳ್ತಾರೆ. ನಮ್ಮ ಕೈವಾಡದಂತಂದ್ರೆ ನಿಮ್ಮ ಶಾಸಕರು ಹೆಚ್ಚಿನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಒಬ್ಬರು ಅನೇಕ ಶಾಸಕರು ಹೇಳಿದರು. ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಏನಿತ್ತು, DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಎಷ್ಟು ಬೇಕಾದಷ್ಟು ಉಪಮುಖ್ಯಮಂತ್ರಿ ಮಾಡ್ಕೊರಿ ಅಂತ ಹೇಳಿದ್ರೆ. ಅಂದರೆ ಇವರೆಲ್ಲ ನಮ್ಮನ್ನು ಕೇಳಿ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ದಾಗ ಹಾಕಿದ್ದಾರೆ. ಅವ್ರನ್ನ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ ಫಸ್ಟ್. ಹೈಕಮಾಂಡ್ ವೀಕ್ ಇದೆಯಾ ಅಂತ ಸರ್ ಕಾಂಗ್ರೆಸ್? ಕಮಾಂಡೇ ಇಲ್ಲ, ವೀಕ್ ಅನ್ನೋ ಪ್ರಶ್ನೆ ಸರ್. ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ ಸ್ವತಃ ಕಾಂಗ್ರೆಸ್ ಶಾಸಕರಿಗೆ ಏನೋ ಹೊರ ಆಗ್ತಾ ಇದ್ದಾರೆ, ಅನುದಾನ ಇಲ್ಲ ಅಂತ ಹೇಳ್ತಾರೆ ಸರ್. ಇವರು ಜೋಶಿ ಅವರು ಎಷ್ಟು ಅನುದಾನ ತಂದು ಧಾರವಾಡವನ್ನು ಏನು ಸಿಂಗಾಪುರ್ ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡ್ತಾರೆ. ಸಂತೋಷ್ ಲಾಡ್ ಅವರು ಚುನಾವಣೆಯಿಂದ ಹಿಡ್ಕೊಂಡು ಈಗೂ ಹಿಂಗೆ ಮಾತಾಡ್ತಾ ಇದ್ದಾರೆ. ತಾವೇನು ಮಾಡಿಲ್ಲ, ಇಡೀ ರಾಜ್ಯದಲ್ಲಿ ನಿಮ್ಮ ಶಾಸಕರು ಹೇಳ್ತಾ ಇರೋದು, ನಾವಲ್ಲ. ಕಾಂಗ್ರೆಸ್ಸಿನ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಾ ಇರೋದು. ನಾವಿನ್ನೂ ಅದನ್ನು ಭಾಳ ಮೈಲ್ಡ್ ಆದಂಥ ಶಬ್ದದಲ್ಲಿ ಹೇಳಿದ್ದೆವು, ಅನುದಾನಕ್ಕೆ ದುಡ್ಡು ಕೊಡ್ಬೇಕು. ನಿಮ್ಮ ಶಾಸಕರು ಬಂದು ನಿಮ್ಮ ಜೊತೆ ಜಗಳಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ರಿಯಾಕ್ಷನ್ ಕೊಡ್ರಿ. ಸಂತೋಷ್ ಲಾಡ್ ಅವರ ನಿಮ್ಮ ಶಾಸಕರು ನಮ್ಮ ಹತ್ರನೂ ಬಂದು ಹೇಳಿದ್ದಾರೆ ವೈಯಕ್ತಿಕವಾಗಿ, ಒಂದು ನ್ಯಾಯ ಪೈಸಾ ನಮ್ಮ ರಸ್ತೆಗೆ ಬಿಡುಗಡೆ ಆಗ್ತಾಯಿಲ್ಲ, ಅಕಸ್ಮಾತ್ ಕೇಂದ್ರದಾಗ ಏನಾರ ಡೈರೆಕ್ಟ್ ಕೊಡೋಕೆ ಬರ್ತಿದ್ರೆ ನಮ್ಗೆ ಕೊಡ್ರಿ ಅಂತ. ನಾನು ಹೇಳಿದೆ, ಡೈರೆಕ್ಟ್ ಕೊಡೋಕೆ ಬರಲ್ಲ, ಅದು ರಾಜ್ಯ ಸರ್ಕಾರದಿಂದ ಬರ್ಬೇಕು. ಕಾಂಗ್ರೆಸ್ಸಿನ MLAಗಳು ಹೇಳ್ತಾರೆ, ರಾಜ್ಯ ಸರ್ಕಾರ ಥ್ರೂ ಕೊಟ್ಟರೆ ಅವ್ರು ಇನ್ನೂ ಬರೋದಿಲ್ಲ, ಎಲ್ಲನೂ ಅವರು ಬೋಗಸ್ ಗ್ಯಾರಂಟಿ ಒಳಗೆ ಖಾಲಿ ಮಾಡ್ತಾರೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟಿದೆ ಅಂತ ಹೇಳ್ತಾರೆ ಅವರು. ನಾನಲ್ಲ, ಸಂತೋಷ್ ಲಾಡ್ ಅವ್ರಿಗೆ ಅವ್ರು ಅರ್ಥ ಮಾಡ್ಕೋಬೇಕು. ನಾವೇನು ದುಡ್ಡು ಹಾಕ್ಸಿದ್ವಿ ಅದ್ರ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅವರು. ಹೀಗಾಗಿ ಅದಕ್ಕೆ ಅಲ್ಲಿ ಲೋಕಲ್ ಕಾಮೆಂಟ್ಗಳು ಸಾಕಷ್ಟಾಗಿದ್ದಾವೆ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.